ಅನ್ಕೊಂಡಿದ್ದು 5 ತಿಂಗಳಲ್ಲಿ ನಡೆದಿಲ್ವಾ ಅನ್ನೋದಷ್ಟೇ. ಈಗ ಮಾಡೋ ವಾರ್ಮಪ್ ಆ್ಯಕ್ಚುಲ್ ವಾರ್ಮಪ್. ಓಕೆ, ಹಾಯ್, ನಾನು ನಿಮ್ಮ ಸೀಮಾ ರಂಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ರೆಡಿ ಇವತ್ತು May 2nd. ಸೊ ಇದು 5th ಮಂತ್ ಆಫ್ ದಿಸ್ ಇಯರ್. ಇದು ಈ ವರ್ಷದ 5ನೇ ತಿಂಗಳು. ಸೊ ಪ್ರಾಬ್ಲಮ್ ಏನು ಅಂತಂದರೆ, ಅಂದ್ಕೊಂಡಿದ್ದು 5 ತಿಂಗಳಲ್ಲಿ ನಡೆದಿಲ್ವಾ ಅನ್ನೋದಷ್ಟೇ. ಸೊ 5 ತಿಂಗಳಲ್ಲಿ ನಾನು ಏನು ಅಂದ್ಕೊಂಡಿದ್ದೆ ಜಾನ್ ಫಸ್ಟಲ್ಲಿ, ಅದು ನಡೆದಿರೋದು ಬರೀ 20% ಅಷ್ಟೇ. ಸೊ ಇನ್ನೂ 80% ಅಷ್ಟು ನಡಿಬೇಕಾಗಿದೆ. ಸೊ ಆ 80% ಇನ್ 7 ಮಂತ್ಸಲ್ಲಿ ನಡೆಯಲ್ವಾ ಅನ್ನೋದು ನಮಗಿನ್ನೂ ಐಡಿಯಾ ಇಲ್ಲ. ಬಟ್ ಸ್ಟಿಲ್ ಇವತ್ತು 5th ಮಂತ್ ಆಗಿರೋದ್ರಿಂದ ನನ್ನ ವರ್ಕೌಟ್ ಜರ್ನಿ ನಾನು ಆಲ್ರೆಡಿ ಅರ್ಧರ್ಧ ಮಾಡಿ ನಿಲ್ಲಿಸಿದ್ದೀನಿ. ನಾನು ಜಾನಿಂದನೇ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ಆಫ್ ವರ್ಕ್ ಇಶ್ಯೂ ನಾನು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಸೊ ಇವತ್ತಿಂದ ಬಿಟ್ಟು ಬಿಡ್ದಂಗೆ ಇನ್ನು 7 ಮಂತ್ಸ್ ನೀವು ಎವ್ರಿ ಡೇ ನನ್ನ ಚಾನಲಲ್ಲಿ ವರ್ಕೌಟ್ ವೀಡಿಯೋಸ್ ನೋಡ್ತಾನೆ ಇರ್ತೀರ. ನಿನ್ನೆ ಶಟಲ್ ಆಡಿರೋದ್ರಿಂದ ನನಗೆ ಫುಲ್ ಈ ಜಾಗ ಆ್ಯಂಡ್ ನನ್ನ 2 ಲೆಗ್ಸು ತುಂಬ ಪೇಯ್ನ್ ಆಗ್ತಾಯಿದೆ. ನೀವು ಆಲ್ರೆಡಿ ನನ್ನ ವೀಡಿಯೋಸ್ ನೋಡಿದರೆ ಗೊತ್ತಿರುತ್ತೆ. ನೆನ್ನೆ ನಾನು ಶಟಲ್ ಆಡೋಕ್ಕೆ ಹೋಗಿದ್ದೆ ಫಸ್ಟ್ ಟೈಮ್ ಅನ್ನೋದಕ್ಕಿಂತ ತುಂಬ ವರ್ಷ ಆಯಿತು ಆಡ್ದೇನೆ. ಸೊ ಇದಕ್ಕಿದ್ದಂಗೆ ನೆನ್ನೆ ವೀಕ್ ಆಫ್ ಇತ್ತು ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡು ಅಲ್ಲಿಗೆ ಹೋಗಿ ಅಲ್ಲಿ ಶಟಲ್ ಆಡಿದ್ದೀನಿ. ಇನ್ಮೇಲೆ ಎಲ್ಲ ಔಟ್ಡೋರ್ಸ್ ಗೇಮ್ಸು ಮತ್ತು ಇಂಡೋರ್ಸ್ ಗೇಮ್ಸ್ ಎಲ್ಲನೂ ಆಡೋಣ, ಲೈಫಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋಣ. ಬರೀ ಕೆಲಸ ಮನೆ ಕೆಲಸ ಮನೆ ಇದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಜಾಸ್ತಿ ಮಾತಾಡೋಕ್ಕಿಂತ ಹೆಚ್ಚಾಗಿ ಮತ್ತೆ ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಾನು ಆಲ್ರೆಡಿ ಬಿಸಿನೀರು ಜೊತೆಗೆ ಬಂದುಬಿಟ್ಟಿದ್ದೀನಿ. ಇವಾಗ ಫಸ್ಟು ಬಿಸಿನೀರು ಕುಡ್ಕೊಳ್ಳೋಣ. ಪ್ರಾಪರ್ 5 minutes ವಾರ್ಮಪ್ ಮಾಡೋಣ. 2, 3 ಸ್ಟಾರ್ಟ್.
ಯಾ 5 ಮಿನಿಟ್ಸ್ ವಾರ್ಮ್ ಅಪ್ ಮುಗೀತು. ಐ ಥಿಂಕ್ 5 ಮಿನಿಟ್ಸ್ ಎಕ್ಸಾಕ್ಟಾಗಿ ವಾರ್ಮ್ ಅಪ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಈಗ ವಾರ್ಮ್ ಅಪ್ ಎಲ್ಲ ಮುಗಿದಿದೆ. ವರ್ಕೌಟ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಬಿಕಾಸ್ ಸ್ಟಿಲ್ ವಾರ್ಮ್ ಅಪ್ಪಲ್ಲೇ ನಮ್ಮ ಬಾಡಿನ ನಾವು ಫ್ರೀ ಮಾಡ್ಕೊಬೇಕು. ಇನ್ನೊಂದು 2 ಡೇಸ್ ವಾರ್ಮ್ ಅಪ್ಪಲ್ಲೇ ನಾನು ವರ್ಕೌಟ್ ಮಾಡ್ತೀನಿ, ಲೈಕ್ ವಾರ್ಮ್ ಅಪ್ಪೇ ಮಾಡ್ತಾ ಇರ್ತೀನಿ. ಅದಾದಮೇಲೆ ನಿಮಗೆ ಪ್ರಾಪರಾಗಿ ಎವ್ರಿ ಡೇ ಒಂದೊಂದು ಸೆಕ್ಷನ್ಗೆ ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಿಮ್ಗೇನಾದರೂ ಈ ಚಾನಲ್ ನಿಮಗೆ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ರೆ, ಈ ಚಾನಲ್ನ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಬೋದು. ಇವಾಗ ನಾನು ಮನೇಲಿ ಓಟ್ ಮಿಲ್ ರೆಡಿ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ನಾನು ವಾಟರ್ ತರಬೇಕು. ಇವಾಗ ಅದಕ್ಕಿಂತ ದೊಡ್ಡ ವಾರ್ಮ್ ಅಪ್ ಯಾವುದು ಅಂತಂದರೆ, ಈ ಒಂದು ವಾಟರ್ ಬಾಟಲ್ನ ನಾನು ಗ್ರೌಂಡ್ ಫ್ಲೋರಿಂದ 3rd ಫ್ಲೋರ್ವರೆಗೂ ತುಂಬಿಸ್ಕೊಂಡು ತೊಗೊಂಬರ್ಬೇಕು. ಇವಾಗ ಮಾಡಿರೋ ವಾರ್ಮ್ ಅಪ್ ಅಲ್ವೇ ಅಲ್ಲ, ಬಟ್ ಈಗ ಮಾಡೋ ವಾರ್ಮ್ ಅಪ್ ಆ್ಯಕ್ಚುಲ್ ವಾರ್ಮ್ ಅಪ್. ಓಕೆ, ಸೊ ಇದ್ರ ಜೊತೆಗೆ ಇವಾಗ ಓಟ್ಸ್ ಮಾಡೋಕ್ಕೆ ಮಿಲ್ಕ್ ಕೂಡ ತೊಗೊಂಬರ್ಬೇಕು. ಇವಾಗ ನಾನು ಹಿಂಗೆ ಹೋಗಿ ಹಿಂಗೆ ತೊಗೊಂಬರ್ತೀನಿ. ನಾನು ನಿಮಗೆ ಮತ್ತೆ ಸಿಗ್ತೀನಿ. ಓಕೆ, ಸೀರಿಯಸ್ಲಿ ನನ್ನ ಮುಖ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ನಾನು ಫುಲ್ ಊಸ್ಟ್ ಆಗಿಬಿಟ್ಟಿದ್ದೀನಿ. ನೀರು ತೊಗೊಂಬರೋ ಅಷ್ಟರಲ್ಲಿ ಸುಸ್ತಾಗ್ಬಿಡುತ್ತೆ. ಇವಾಗ ಫಸ್ಟು ಕೋಲ್ಡ್ ಶವರ್ ತೊಗೋಬೇಕು. ನಾನು ಇವಾಗ ಸಮ್ಮರ್ ಸ್ಟಾರ್ಟ್ ಆದಾಗಲಿಂದ 2 ಟೈಮ್ಸ್ ಕೋಲ್ಡ್ ಶವರ್ ತೊಗೋತೀನಿ. ಒಂದು ಮಾರ್ನಿಂಗ್ ವರ್ಕೌಟ್ ಆದಮೇಲೆ, ಇನ್ನೊಂದು ಕೆಲಸದಿಂದ ಬಂದಾದಮೇಲೆ 6 o'clockಗೆ. ಸೊ ಇವಾಗ ನಾವು ಮಾಡಿರುವಂಥ ಒಂದು ಸೆಸಮಿ ಸೀಡ್ ಬಾಲ್ನ ತಿನ್ನೋಣ. ಇಟ್ಸ್ ಸೋ ಗುಡ್. ನಾನಿವತ್ತು ಓಟ್ ಮಿಲ್ಗೆ ನಂದಿನಿ ಮಿಲ್ಕ್ ಯೂಸ್ ಮಾಡ್ತಾ ಇದ್ದೀನಿ, ಬಟ್ ನಾನು ಈ ಮಿಲ್ಕ್ನ ನಾನು ಯೂಸೇ ಮಾಡಲ್ಲ. ಇವತ್ತು ಅನಿವಾರ್ಯ. ನಾನು ಯೂಶಲಿ ತರೋ ಮಿಲ್ಕ್ ಖಾಲಿಯಾಗಿದೆ ಆ್ಯಂಡ್ ನನಗೆ ಇವಾಗ ಹೋಗೋಕ್ಕೂ ಟೈಮ್ ಇಲ್ಲ. ಆಲ್ರೆಡಿ ಬಿಸಿಲಲ್ಲಿ ಬೇವ್ತು ನನ್ನ ಫೇಸ್ ಕಲರ್ ಚೇಂಜ್ ಆಗಿರೋದನ್ನ ನೀವೇ ನೋಡ್ಬೋದು. ನನಗೆ ಲಿಟ್ರಲಿ ಬಿಸಿಲಿಗೆ ಹೋಗಿದ ತಕ್ಷಣ ನನ್ನ ಫೇಸ್ ಕಲರ್ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಸೊ ಇವಾಗ ಜಾಸ್ತಿ ಬಿಸಿಲಲ್ಲಿ ಇರೋಕ್ಕೂ ಆಗಲ್ಲ ನನಗೆ. ಆ್ಯಂಡ್ ತುಂಬಾ ಸ್ವೆಟ್ ಆಗಿದ್ದೀನಿ. ಇವಾಗ ಓಟ್ ಮಿಲ್ ರೆಡಿ ಮಾಡೋಕೆ ಇಟ್ಟಿದ್ದೀನಿ. ಅದ್ರ ಜೊತೆಗೆ ನಿನ್ನೆ ನನಗೆ ವೀಕ್ ಆಫ್ ಇತ್ತು ಅಂತ ನಾನು ಮಟನ್ ಬಿರಿಯಾನಿ ಮತ್ತು ಮಟನ್ ಚಾಪ್ಸ್ ಮಾಡಿದ್ದೆ. ಅದ್ರ ಜೊತೆಗೆ ಸಬ್ಬಕ್ಕಿ ಪಾಯಸ ಕೂಡ ಮಾಡಿದ್ದೆ. ಇವತ್ತು ಅವನ್ನೆಲ್ಲ ತಿಂದು ಮುಗಿಸಿ ಕ್ಲೀನಾಗಿ ಕ್ಲಿಯರ್ ಮಾಡಿಬಿಡ್ಬೇಕು. ಯಾಕಂದರೆ ಇವತ್ತಿಂದ ನನ್ನ ಡಯಟ್ ಫುಡ್ನ ನಾನು ಮೇಂಟೈನ್ ಮಾಡಬೇಕು. ಆ್ಯಂಡ್ ನಾನು ಸ್ಲಿಮ್ ಆಗೋಕ್ಕೆಲ್ಲ ಡಯಟ್ ಫುಡ್ನ ಮೇಂಟೈನ್ ಮಾಡ್ತಾಯಿಲ್ಲ. ನನ್ನ ಮಸಲ್ಸ್ ಗೇನ್ ಆಗೋಕ್ಕೆ ಏನೇನೆಲ್ಲ ಮಾಡಬಹುದು ಅದನ್ನು ನಾನು ಪ್ರಾಪರಾಗಿ ನೋಡಿಕೊಂಡು ಇವತ್ತು ಈವ್ನಿಂಗ್ 6 o'clockಗೆ ನನ್ನ ಫುಡ್ನ ಪ್ರಿಪೇರ್ ಮಾಡ್ಕೊಬೇಕು, ನಾಳೆಯಿಂದ ನಾನು ಕಂಟಿನ್ಯೂ ಮಾಡೋದಕ್ಕೆ. ಇವಾಗ ಓಟ್ ಮಿಲ್ ಮತ್ತು ನನ್ನ ಓಟ್ ಮಿಲ್ ರೆಡಿ ಆಗ್ತಾ ಇರಲಿ. ಆ್ಯಂಡ್ ಆಫೀಸ್ಗೆ ನಾನು ಈ ಒಂದು ಫುಲ್ ಬಾಟಲ್ ಮಜ್ಜಿಗೆನೂ ತೊಗೊಂಡೋಗ್ಬೇಕು, ಬಿಕಾಸ್ ನಾನು ವಾಟರ್ ಇಂಟೇಕ್ ತುಂಬ ಕಮ್ಮಿ. ಇವಾಗ ಇದನ್ನು ಪ್ರಿಪೇರ್ ಮಾಡ್ಕೊಬೇಕು. ಅದಕ್ಕಿಂತ ಮುಂಚೆ ಇವಾಗ ಹೋಗಿ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ, ಅದು ಕೋಲ್ಡ್ ಶವರಲ್ಲಿ. ಓಕೆ, ನಾನು ಫ್ರೆಶ್ ಅಪ್ ಆಗಿ ಬಂದು ಮತ್ತೆ ನಾನು ನಿಮಗೆ ಸಿಗ್ತೀನಿ. ಈಗ ನಾನು ಫ್ರೆಶ್ ಆಗಿ ಬಂದಾಯಿತು. ಈಗ ನಾನು ಓಟ್ ಮಿಲ್ ಕೂಡ ರೆಡಿ ಆಗಿದೆ. ಇದರಲ್ಲಿ ಜಾಸ್ತಿ ಫ್ರೂಟ್ಸ್ ಎಲ್ಲ ಏನೂ ಇಲ್ಲ, ಬಿಕಾಸ್ ನಾನು ಫ್ರೂಟ್ಸ್ ಅಂದರೆ ಪಕ್ಕಾ ವೇಸ್ಟ್ ಮಾಡ್ತೀನಿ. ನಾನು ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ಲೈಕ್ ಕೆಲಸ ಇದೆ ಅಂತ ಅಂದ್ಕೊಂಡು ಅದನ್ನು ತಿಂದೇ ಮರ್ತೋಗ್ಬಿಡ್ತೀನಿ ನಾನು. ಹಾಗಾಗಿ ಸೊ ಈ ಫ್ಲ್ಯಾಕ್ ಸೀಡ್ಸ್, ಚಿಯಾ ಸೀಡ್ಸ್ ಎಲ್ಲ ಹೆಂಗೆ ಅಂತಂದರೆ ಅದು ಎಷ್ಟು ದಿನ ಇಟ್ಟರು ಚೆನ್ನಾಗೇ ಇರುತ್ತೆ. ಸೊ ಹಾಗಾಗಿ ಯಾವಾಗಲೂ ಒಂದು ಬನಾನಾ ಜೊತೆ ಫ್ಲ್ಯಾಕ್ ಸೀಡ್ಸ್ ಮತ್ತು ಚಿಯಾ ಸೀಡ್ಸ್ ಯೂಸ್ ಮಾಡ್ತೀನಿ. ಅದ್ರ ಜೊತೆ ಪೀನಟ್ ಬಟರ್ ಕೂಡ ಇರುತ್ತೆ. ಸೊ ಇವಾಗ ನಾವು ಇದನ್ನು ತಿನ್ಕೊಂಡು ರೆಡಿ ಆಗೋಣ. ಎಸ್, ಇವಾಗ ನಾನು ಫೈನಲ್ ಆಗಿ ರೆಡಿ ಆಗಿದ್ದೀನಿ. ನಾನಂತೂ ಆಫೀಸ್ ಡ್ರೆಸ್ಸಲ್ಲಿ ದರಿದ್ರವಾಗಿ ಕಾಣ್ತೀನಿ. ಐ ಡೋಂಟ್ ನೋ ವೈ. ಸೊ ಅದಕ್ಕೂ 1 ವರ್ಷ ಆಯಿತು, ಚೇಂಜೇ ಮಾಡಿಲ್ಲ. ಓಕೆ, ಇವಾಗ ನಾನು ಆಫೀಸಲ್ಲಿ ರೆಡಿ ಆಗಿದ್ದೀನಿ. ದಿಸ್ ಇಸ್ ಮೈ ಹೇರ್ ಸ್ಟೈಲ್. ಈ ಶೆಕೆಲ್ ಹಿಂಗೆಲ್ಲ ಹಾಕೊಂಡು ಹೋಗೋಕೆ ಇಷ್ಟ, ತೆಗೆದು ಕಟ್ಟಿಬಿಡೋಣ ಅಂತ ಅನಿಸುತ್ತೆ, ಬಟ್ ಅಲ್ಲಿ ಹಿಂಗೆ ಹಾಕೊಂಡು ಹೋಗಲೇಬೇಕು. ಇವಾಗ ನನ್ನ ಮಜ್ಜಿಗೆ ಕೂಡ ರೆಡಿ ಆಗಿದೆ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಮತ್ತು ನಾನು ನಿಮಗೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೋತಾ ಇರಿ. ಎವ್ರಿ ಡೇ ವರ್ಕೌಟ್ ಬೇಕು ಅಂತಂದರೆ ನನ್ನ ಪೇಜ್ನ ಫಾಲೋ ಮಾಡಿ. ಆ್ಯಂಡ್ ಬಾಯ್. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ. ಇಲ್ಲಿ